ಬೇಕರಿಯಲ್ಲಿ ಸಾಲ ಕೊಡ್ಲಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಹಿಗ್ಗಾಮುಗ್ಗ ಥಳಿಸಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಮಾಲೀಕ ಚಂದ್ರಶೇಖರ್ ಅನ್ನೋರಿಗೆ ಹಿಗ್ಗಾಮುಗ್ಗ ಥಳಿಸಿರುವ ಘಟನೆ ನಡೆದಿದ್ದು ಬೆಂಗಳೂರಿನ ಆರ್ಟಿ ನಗರದಲ್ಲಿ ಈ ಘಟನೆ ನಡೆದಿದೆ. ಬೇಕರಿಗೆ ಬಂದ ಇಬ್ಬರು ಕೆಲವು ಐಟಂಗಳನ್ನ ಸಾಲವಾಗಿ ಕೊಡಲು ಕೇಳಿದ್ದಾರೆ. ಆದರೆ ಈಗಾಗಲೇ 1,500,000 ಸಾಲ ಇದೆ, ಅದನ್ನ ಕೊಟ್ರೆ ಮತ್ತೆ ಸಾಲ ಕೊಡ್ತೇವೆ ಅಂತ ಬೇಕರಿಯಲ್ಲಿದ್ದ ಮಾಲೀಕನ ಪತ್ನಿ ಹೇಳಿದ್ರು. ಇದೇ ವೇಳೆ ಬೇಕರಿ ಮತ್ತು ಸಾಲ ಕೇಳಲು ಬಂದಿದ್ದವರ ನಡುವೆ ಗಲಾಟೆಯಾಗಿದ್ದು ಮಾಲೀಕ ಚಂದ್ರಶೇಖರ್ ಮೇಲೆ ಹಿಗ್ಗಾಮುಗ್ಗ ಥಳಿಸಲಾಗಿದೆ. ಅಷ್ಟೇ ಅಲ್ಲ, ಬೇಕರಿ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿಸಾಡಿ ಪುಂಡಾಟ ನಡೆಸಿದ್ದಾರೆ. ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಹೊತ್ತಿಗೆ ಇಬ್ರು ಬಂದು ಒಂದು ಮಗುನ ಇಟ್ಕೊಂಡು ಬಂದು ಈ ತರ ನನ್ನ ಹತ್ರ ಸಾಲ ಕೇಳಿದ್ರು. ಮೊದಲೇ 1,500,000 ರೂಪಾಯಿ ಬ್ಯಾಲೆನ್ಸ್ ಇತ್ತು. ಬ್ಯಾಲೆನ್ಸ್ ಇದ್ದಾಗ ನಾನು ಬ್ಯಾಲೆನ್ಸ್ ಕೊಡಬೇಕು, ಕೊಟ್ಟ ಮೇಲೆ ಐಟಮ್ ತೊಗೊಂಡು ಹೋಗಿ ಅಂತ ಹೇಳಿದೆ. ಹೇಳಿದ ಕೂಡ ಏಕೇಕಿ ನನಗೆ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾತು ಬೆಳೆದು ಗಲಾಟೆ ಜಾಸ್ತಿ ಆಗೋಯ್ತು. ಕೆಟ್ಟ ಶಬ್ದಗಳು ಮಾತಾಡಿ ಒಂದು 8-10 ಜನಗಳು, ಒಂದು 5-6-7 ಜನ ಗಂಡಸರು ಹೆಂಗಸರು ಎಲ್ಲ ಸೇರಿ ಹಲ್ಲೆ ಮಾಡಿ. ಅದೇ ನಿನ್ನೆ ನಮ್ಮ ಹೆಂಗಸರು ಅಂಗಡಿಯಲ್ಲಿ ಇದ್ದೆ, ನಾನು ಇರಲಿಲ್ಲ. ಬಂದು ಚಾಕ್ಲೇಟನ್ನು ಕೇಳಿದ್ರಂತೆ, ಹಳೆ ಬ್ಯಾಲೆನ್ಸ್ ಸ್ವಲ್ಪ ಕೊಡಬೇಕು. ಅದಕ್ಕೆ ಹೇಳಿದ್ದಕ್ಕೆ ಬಂದು ಒಳಗಡೆ ಬಂದು ಗಲಾಟೆ ಮಾಡಿದೆ. ಆಮೇಲೆ ನಾನು ನನ್ನ ಮಗ ಬಂದು ಕೇಳಿದ್ರೆ ಅವ್ರ ಮೇಲೆ ಬಂದು ಗಲಾಟೆ ಮಾಡಿ ಅಂಗಡಿ ಎಲ್ಲ ಹೊಡೆದಾಕಿದೆ. ತಲೆ ಬಾಟ್ಲಿ ಎತ್ತು ತಲೆ ಮೇಲೆ ಹಾಕಿದ.